ಈ ದಿಕ್ಕಿನತ್ತ ತಲೆ ಹಾಕಿ ಮಲಗಿದರೆ ನಿಮ್ಮ ಮನೆಗೆ ಹಣದ ಹೊಳೆಯೇ ಹರಿದು ಬರುತ್ತೆ. ಹಾಗಾದರೆ ಯಾವ ದಿಕ್ಕಿಗೆ ಮಲಗಿದರೆ ಶುಭ ಅಶುಭ ಎಂದು ತಿಳಿಯೋಣ. ಯಾವುದೋ ಒಂದು ದಿಕ್ಕಿಗೆ ಕಾಲು ಮತ್ತು ತಲೆ ಮಾಡಿ ಮಲಗುವುದು ಮಾನಸಿಕ ಮತ್ತು ಆರ್ಥಿಕ ತೊಂದರೆಗಳನ್ನು ತಂದೊಡ್ಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಯಾವ ದಿಕ್ಕಿಗೆ ತಲೆ ಮಾಡಿ ಮಲಗಬೇಕು, ಯಾವ ದಿಕ್ಕಿಗೆ ಕಾಲು ಮಾಡಿ ಮಲಗಬೇಕು, ಇದರಿಂದ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗುವುದು. ವಾಸ್ತುಶಾಸ್ತ್ರದ ಪ್ರಕಾರ ಇದು ಮಲಗಲು ಸರಿಯಾದ ದಿಕ್ಕು. ಅದರಲ್ಲೂ ನೀವು ಉತ್ತರ ಗೋಳಾರ್ಧದಲ್ಲಿ ಇದ್ದರೆ ಈ ದಿಕ್ಕಿನಲ್ಲಿ ತಲೆ ಮಾಡಿ ನಿದ್ದೆ ಮಾಡಿದರೆ ಸಂತೋಷ, ಸಮೃದ್ಧಿ, ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ. ದಕ್ಷಿಣ ದಿಕ್ಕು ಧನಾತ್ಮಕ ಶಕ್ತಿಯೊಂದಿಗೆ ಬೆಸೆದುಕೊಂಡಿದ್ದು, ಈ ಕಡೆ ತಲೆ ಇಟ್ಟು ನಿದ್ದೆ ಮಾಡಿದರೆ ಜೀವನದ ಬಗ್ಗೆ ನಂಬಿಕೆ ಹುಟ್ಟಿ ನೆಮ್ಮದಿ ಹೆಚ್ಚುತ್ತದೆ. ಹಾಗೂ ಉತ್ತರಕ್ಕೆ ತಲೆ ಮಾಡಿ ಮಲಗುವುದು. ಉತ್ತರಕ್ಕೆ ತಲೆ ಮಾಡಿ ಮಲಗುವುದರಿಂದ ಧನ ನಷ್ಟ ಹಾಗೂ ಮೃತ್ಯು ಸಂಭವಿಸುವ ಸಾಧ್ಯತೆಯೇ ಹೆಚ್ಚು. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗುವುದು. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗುವುದರಿಂದ ಪ್ರಬಲವಾದ ಚಿಂತೆಗಳು ಯಾವಾಗಲೂ ನಮ್ಮಲ್ಲಿ ಕಾಡುತ್ತಿರುತ್ತವೆ. ಹಾಗಾಗಿ ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿ ಮಲಗುವುದನ್ನು ಆದಷ್ಟು ತಪ್ಪಿಸಬೇಕು. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಸಿಗುವ ಪ್ರಯೋಜನಗಳು ಯಾವುವೆಂದರೆ, ದಕ್ಷಿಣದ ನಂತರ ಮಲಗುವ ಎರಡನೇ ಸರಿಯಾದ ದಿಕ್ಕನ್ನು ಪೂರ್ವ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ತಲೆಯನ್ನು ದಕ್ಷಿಣದಲ್ಲಿಟ್ಟು ಮಲಗಲು ಸಾಧ್ಯವಾಗದಿದ್ದರೆ ನೀವು ಪೂರ್ವಕ್ಕೆ ತಲೆ ಇಟ್ಟು ಮಲಗಬಹುದು. ಇದನ್ನು ಮಾಡುವುದರಿಂದ ನೀವು ದೇವರ ಆಶೀರ್ವಾದವನ್ನೂ ಪಡೆಯುತ್ತೀರಿ. ಜೊತೆಗೆ ಆ ದಿಕ್ಕಿನಿಂದ ಸೂರ್ಯನ ನಿರ್ಗಮನದಿಂದಾಗಿ ಇದನ್ನು ಜೀವ ನೀಡುವ ದಿಕ್ಕೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ನಿಮ್ಮ ಪಾದಗಳನ್ನಿಟ್ಟು ಮಲಗಬೇಡಿ. ಇದನ್ನು ಧಾರ್ಮಿಕ ದೃಷ್ಟಿಯಿಂದ ಅಶುಭ ಎಂದು ಪರಿಗಣಿಸಲಾಗಿದೆ. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಅದೃಷ್ಟ ಲಭಿಸುತ್ತದೆ, ಧನಲಾಭವಾಗುತ್ತದೆ. ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಪ್ರಬಲವಾದ ಚಿಂತೆಗಳು ನಿಮ್ಮನ್ನು ಸದಾ ಕಾಡುತ್ತಿರುತ್ತವೆ. ಹಾಗಾಗಿ ಇದನ್ನು ತಪ್ಪಿಸಿ. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ಧನಹಾನಿ ಹಾಗೂ ಮಾನಹಾನಿ, ಆರೋಗ್ಯ ಹಾನಿ. ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ಧನಲಾಭ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬಳಸಿ. ಧನ್ಯವಾದಗಳು.